ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಹೇಳುವಂತ ಮಾತನ್ನ ಕೇಳಬಾರ್ದು. ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದಂತವ್ರಿಗೆ ಅರೆ ನೀವ್ ಯಾಕೆ ನಡಿಯಕ್ಕೆ ಯಾಕೆ ಬಿಟ್ರಿ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದ್ರೂ ನಡೀತಾ ಇದ್ರೆ ಹೋಗಿ ಎಲ್ಲಾರು ಇವರೇ ಬಾಕ್ಲ ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡಿಯಕ್ಕೆ? ಏನ್ ನಿಮ್ಮ ಅಪ್ಪನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡಿಯಕ್ ಬಿಟ್ಟು ನಾನು ಊಟ ಮಾಡಕ್ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದ್ರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ? ನೀನು ತೆಗಿತಿದ್ ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರ ನೋಟಿಸ್ ಕೊಡಬೇಕಾಗಿತ್ತು. ಪಬ್ಬನ್ ಕ್ಲೋಸ್ ಮಾಡಿಸ್ತೀರಾ, ಪಬ್ಬನ್ ನೋಟಿಸ್ ಕೊಡ್ತೀರಾ, ಇನ್ನೊಂದು ಮಾಡ್ತೀರಾ. 3:30ವರೆಗೂ ಯಾಕೆ ತೆಗಿಯಕ್ ಬಿಟ್ಟಿದ್ರು? ನಾನ್ ತಗ್ಸಿಲ್ಲ. ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ರಾಕ್ಲೈನ್ ವೆಂಕಟೇಶ್, ದರ್ಶನ್ ಅವರು, ಅವ್ರ ವಕೀಲರ, ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಹೇಳುವಂತ ಮಾತನ್ನ ಕೇಳಬಾರ್ದು. ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದಂತವ್ರಿಗೆ ಅರೆ ನೀವ್ ಯಾಕೆ ನಡಿಯಕ್ಕೆ ಯಾಕೆ ಬಿಟ್ರಿ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದ್ರೂ ನಡೀತಾ ಇದ್ರೆ ಹೋಗಿ ಎಲ್ಲಾರು ಇವರೇ ಬಾಕ್ಲ ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡಿಯಕ್ಕೆ? ಏನ್ ನಿಮ್ಮ ಅಪ್ಪನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡಿಯಕ್ ಬಿಟ್ಟು ನಾನು ಊಟ ಮಾಡಕ್ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದ್ರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ? ನೀನು ತೆಗಿತಿದ್ ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರ ನೋಟಿಸ್ ಕೊಡಬೇಕಾಗಿತ್ತು. ಪಬ್ಬನ್ ಕ್ಲೋಸ್ ಮಾಡಿಸ್ತೀರಾ, ಪಬ್ಬನ್ ನೋಟಿಸ್ ಕೊಡ್ತೀರಾ, ಇನ್ನೊಂದು ಮಾಡ್ತೀರಾ. 3:30ವರೆಗೂ ಯಾಕೆ ತೆಗಿಯಕ್ ಬಿಟ್ಟಿದ್ರು? ನಾನ್ ತಗ್ಸಿಲ್ಲ. ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ರಾಕ್ಲೈನ್ ವೆಂಕಟೇಶ್, ದರ್ಶನ್ ಅವರು, ಅವ್ರ ವಕೀಲರ, ನಮ್ಮ ಗೃಹ ಮಂತ್ರಿಗಳು ಕೂಡ ಇವತ್ತು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಪೊಲೀಸ್ನವರು ಹೇಳುವಂತ ಮಾತನ್ನ ಕೇಳಬಾರ್ದು. ಅವರ ತಪ್ಪಿಟ್ಟುಕೊಂಡು ಗ್ರಾಹಕರಾಗಿ ಬಂದಂತವ್ರಿಗೆ ಅರೆ ನೀವ್ ಯಾಕೆ ನಡಿಯಕ್ಕೆ ಯಾಕೆ ಬಿಟ್ರಿ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದ್ರೂ ನಡೀತಾ ಇದ್ರೆ ಹೋಗಿ ಎಲ್ಲಾರು ಇವರೇ ಬಾಕ್ಲ ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡಿಯಕ್ಕೆ? ಏನ್ ನಿಮ್ಮ ಅಪ್ಪನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡಿಯಕ್ ಬಿಟ್ಟು ನಾನು ಊಟ ಮಾಡಕ್ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದ್ರೆ ನಾನು ಯಾಕೆ ಬರ್ತಿದ್ದೆ ಊಟಕ್ಕೆ? ನೀನು ತೆಗಿತಿದ್ ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರ ನೋಟಿಸ್ ಕೊಡಬೇಕಾಗಿತ್ತು. ಪಬ್ಬನ್ ಕ್ಲೋಸ್ ಮಾಡಿಸ್ತೀರಾ, ಪಬ್ಬನ್ ನೋಟಿಸ್ ಕೊಡ್ತೀರಾ, ಇನ್ನೊಂದು ಮಾಡ್ತೀರಾ. 3:30ವರೆಗೂ ಯಾಕೆ ತೆಗಿಯಕ್ ಬಿಟ್ಟಿದ್ರು? ನಾನ್ ತಗ್ಸಿಲ್ಲ. ನೀವು ತೆಗ್ದಿದ್ರೆ ನಾನು ಊಟಕ್ಕೆ ಬಂದಿದ್ದೀನಿ. ನಾನು ನಿನ್ನೆ ರಾಕ್ಲೈನ್ ವೆಂಕಟೇಶ್, ದರ್ಶನ್ ಅವರು, ಅವ್ರ ವಕೀಲರ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.